ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಹುಷಾರಿಲ್ಲದ ಕಾರಣ. ಹಾಗಾಗಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಸಣ್ಣ ವ್ಲಾಗ್. ಈ ವ್ಲಾಗ್ ಏನಂತ ಹೆಸರು ಹೇಳೋಣ ಗೊತ್ತಾ? ಫೇಸ್ಬುಕ್ ವ್ಲಾಗ್ ಅಂತ ಹೇಳೋಣ. ಇಷ್ಟು ದಿವಸ ಯೂಟ್ಯೂಬ್ ವ್ಲಾಗ್ ಅಂತ ಮಾಡ್ತಾ ಇದ್ದೆ. ಇವತ್ತು ಫೇಸ್ಬುಕ್ ವ್ಲಾಗ್. ಓಕೆ, ಈ ವ್ಲಾಗ್ನ ನೀವು ಫುಲ್ಲು ನೋಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಏನು ಅಂತ ಹೇಳ್ಬಿಟ್ಟು ಪಾಯಿಂಟ್ ಇಲ್ಲೇ ಇರೋದು ನೋಡಿ. ನಮ್ಮ ಹಸ್ಬೆಂಡಿಗೂ ಹುಷಾರಿರಲಿಲ್ಲ, ಜ್ವರ, ಕೆಮ್ಮು ಎಲ್ಲ ಆಗಿತ್ತು. ಕೆಲಸಕ್ಕೂ ಹೋಗ್ಬೇಕಾದ್ರೆ ಏನಿಲ್ಲ, ಕೆಲಸ ಮಾಡಿ ಮುಗಿಸಿ ಮನೆಗೆ ಬರೋ ಟೈಮಲ್ಲಿ ಮಳೆ ಬಂತು. ಮಳೆಯಲ್ಲಿ ನಲ್ಕೊಂಡು ಬಂದಿದ್ದ ತಕ್ಷಣ ರಾತ್ರಿ ಇವನಿಗೆ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು. ಹಾಗೆಯೇ ನಮ್ಮ ಹಸ್ಬೆಂಡಿಗೆ ನಾನು ಹೇಳಿದೆ ಟಾಬ್ಲೆಟ್ ತಗೋ ಅಂತ ಹೇಳ್ಬಿಟ್ಟು. ಅವಾಗ ನಮ್ಮ ಹಸ್ಬೆಂಡ್ ಹೇಳಿದ್ರು ಟಾಬ್ಲೆಟ್ ಏನು ಬೇಡ ಅಂತ. ಆವಾಗ ನಾನು ಒಂದು ಡೈಲಾಗ್ ಹೊಡೆದೆ. ಏನು ಡೈಲಾಗ್ ಗೊತ್ತಾ? ಯಾಕೆ ಟಾಬ್ಲೆಟ್ ತೊಗೊಳ್ಳಲ್ಲ? ಇವಾಗ ನಮಗೆ 6 ತಿಂಗಳು ಮಗ ಇದ್ದಾನೆ. ಅವನು ಸಣ್ಣ, ಅವನು ಮಗುಗೆ ಇವಾಗ ಜ್ವರ, ನಿನ್ನಿಂದ ಈಗ ಮಗುಗೆ ಜ್ವರ ಆದರೆ ಏನು ಮಾಡೋಣ? ಅದಕ್ಕೆ ಹೇಳ್ತಾ ಇರೋದು ಟಾಬ್ಲೆಟ್ ತಗೋ, ಜ್ವರ ವಾಸಿ ಆಗುತ್ತೆ. ಹಾಗೆಯೇ ಜ್ವರ ವಾಸಿ ಆಗೋ ತನಕ ಮಗನ ಎತ್ಕೊಳ್ಳೋಂಗಿಲ್ಲ, ಮಗನಿಂದ ದೂರ ಇರಬೇಕು. ನನ್ನ ಮಗನಿಂದ ಸ್ವಲ್ಪ ದೂರನೇ ಇರಬೇಕು, ಮಗು ಹತ್ರ ಬರೋಂಗಿಲ್ಲ ಅಂತ ಆಲ್ರೆಡಿ ಇಷ್ಟು ದೊಡ್ಡ ಡೈಲಾಗ್ ಹೊಡೆದಿದ್ದೆ. ಓಕೆನಾ? ಹಾಗೆಯೇ ಇವಾಗಿರೋದು ಪಾಯಿಂಟ್. ನಮ್ಮ ಹಸ್ಬೆಂಡಿಗೆ ಒಂದು 4 ದಿವಸ ತನಕ ಹುಷಾರಿರಲಿಲ್ಲ. ಅವರಿಗೆ ಜ್ವರ ಕಡಿಮೆ ಆಗ್ತಾ ಬಂದಂಗೆ ನನಗೆ ಸ್ಟಾರ್ಟ್ ಆಯಿತು. ನನಗೆ ಸ್ಟಾರ್ಟ್ ಆಗಿ 4 ದಿವಸ, ಇವತ್ತಿಗೆ 5ನೇ ದಿವಸ. ನನಗೆ 4 ದಿವಸ ನಾನು ಒಂದೇ ಒಂದು ವ್ಲಾಗ್, ಏನು ಯೂಟ್ಯೂಬ್ ವ್ಲಾಗ್ನ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಹುಷಾರಿಲ್ಲದೆ ಇರೋ ಕಾರಣ. ಓಕೆ, ಇವಾಗ 5ನೇ ದಿವಸಕ್ಕೆ ನನಗೆ ಸ್ವಲ್ಪ ಪರವಾಗಿಲ್ಲ ಇವಾಗ. ಹಾಗೆ ಒಂದು ಸಣ್ಣ ವ್ಲಾಗ್, ನಾ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ನನಗೆ ಅದೇ ಇದಾಗ್ತಾಯಿದೆ. ಹಾಗೆ ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ರೆಡಿಯಾಗಿದ್ದೀನಿ. ಹಾಗೆ ನಮ್ಮ ಹಸ್ಬೆಂಡ್ ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವತ್ತು ನನಗೆ ಹುಷಾರಿದ್ದ ಟೈಮಲ್ಲಿ ಮಗುವಿಂದ ದೂರ ಇರಬೇಕು, ಮಗು ಜೊತೆ ಸೇರೋಂಗಿಲ್ಲ, ಮಗುನೇ ಎತ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಎಷ್ಟು ಡೈಲಾಗ್ ಹೊಡೆದೆ ಅಲ್ವಾ. ಇವಾಗ ನಿನಗೂ ಜ್ವರ ಆಗಿದೆ ಅಲ್ವಾ, ಕೆಮ್ಮು ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾದರೆ ಇವಾಗ ನೀನು ಮಗುನ ದೂರ ಇಟ್ಬಿಡ್ತೀಯಾ, ಮಗುವಿಂದ ನೀನು ದೂರ ಇರ್ತೀಯಾ ಅಂತ ಕೇಳಿದ್ರು. ನಾನು ಇದಕ್ಕೆ ಏನು ಹೇಳಬೇಕು ಅಂದರೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಗನಿಗೆ ಇವಾಗ 6 ತಿಂಗಳು. ಅವನಿಗೆ ಇವಾಗ ನಾನೇನು ಫೀಡಿಂಗ್ ಬಾಟ್ಲಲ್ಲಿ ಏನೋ ಹಾಲೇನು ಕೊಡಿಸ್ತಾ ಇಲ್ಲ ಅವನಿಗೆ. ಅರ್ಥ ಮಾಡ್ಕೊಳ್ಳಿ, ಹಾಲೇನು ಕೊಡ್ತಲ್ಲ, ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕೊಡೋಷ್ಟು ಆಗಿಲ್ಲ. ಹಂಗೇ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕೊಡಿಸೋದು, ಅವ್ನು ಊಟ ಮಾಡ್ತಾನೆ ಅಂತೆಲ್ಲ ಆಗಿದ್ದರೆ ಸ್ವಲ್ಪ ದೂರ ಇಟ್ಟು ನಮ್ಮ ಹಸ್ಬೆಂಡ್ ಮಗನ ನೋಡ್ಕೊಳ್ಳೋಕೆ ಏನಾದರೂ ಒಂದು ವ್ಯವಸ್ಥೆಗಳು ಮಾಡ್ಬೋದು. ಆದರೆ ಅವನಿವಾಗ ಸಣ್ಣ, ಅವನಿಗೆ ಈಗ ನಾವು ಫೀಡಿಂಗ್ ಬಾಟ್ಲಲ್ಲಿ ಹಾಲೇನು ಕೊಡ್ಸೋಕ್ಕಾಗಿಲ್ಲಲ್ವ. ಈ ಕಾರಣ ನನಗೆ ನನ್ನ ಮಗನ ಬಿಟ್ಟಿರೋಕ್ಕಾಗಲ್ಲ. ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು ಮಗ ನನ್ನ ಜೊತೆಲೇ ಇರಬೇಕಾಗುತ್ತೆ. ಅವನ್ನ ಸ್ವಲ್ಪ ದೂರ ಇಡಲಿಕ್ಕೂ ಆಗಲ್ಲ. ಅವನು ಸಣ್ಣವನು.